ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟಿದು ಕೆಲಸ ಮುಗಿಸ್ಕೊಂಡು ಗಂಗಮ್ಮನ ಕಟ್ಟಿ ಬಂದೆ. ಕಿಟ್ಟುನ ಕಟ್ಟಕ್ಕೆ ಈಗ ಕರ್ಕೊಂಡು ಹೋಗ್ತಿದ್ದಾನೆ. ಕಿಟ್ಟುಗೆ ಭಾರಿ ಖುಷಿ. ಹೊರಗಡೆ ಬಂದಾಗ ಕುಣಿತ ಕುಣಿತ ಹೋಗ್ತಾನೆ. ಅವನ ಹಿಂದೆ ಹೋದರೆ ಕತ್ತೆ ಥರ ಓದಿತಾನೆ. ಮಾತ್ರ ಈಗೀಗ ಹಿಂದೆ ಹೋಗುವ ಹಾಗಿಲ್ಲ, ಮುಂದೆಯಿಂದಲೇ ಹೋಗಬೇಕು. ನಮ್ಮ ಮನೇಲಿ ಮಲ್ಲಿಗೆ ಆಗಕ್ಕೆ ಶುರುವಾಗಿದೆ. ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರು ಬಿದ್ದ ತಕ್ಷಣ ಮಲ್ಲಿಗೆ ಆಗತ್ತೆ. ಮನೆಯಲ್ಲಿ ನಿಶಿ ಇದ್ದರೆ ಮಲ್ಲಿಗೆ ಮಾಲೆ ನಮಗೆ ಸಿಗೋದೇ ಇಲ್ಲ. ಆದರೆ ನಿನ್ನೆ ಬುಧವಾರ ಆದ ಕಾರಣ ಮಲ್ಲಿಗೆ ಹೂ ಇವ್ರು ತಂದಿದ್ದಾರೆ. ದೇವಸ್ಥಾನದಿಂದ ಪೂಜೆ ಹೂ ತಂದಿದ್ದಾರೆ. ಹಾಗೆ ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಕೂಡ ಹೂ ಸಿಕ್ಕಿದೆ. ಇವತ್ತು ನನಗೆ ಅತ್ತೆಗೆ ಮುಡ್ಕೊಳ್ಳೋಕ್ಕೆ ಹೂ ಇದೆ. ಇಲ್ಲದಿದ್ದರೆ ನಿಶಿ ಒಬ್ಬಳೇ ಮುಡ್ಕೋತಾಳೆ. ನೋಡಿ ಇಲ್ಲಿ ಮಲ್ಲಿಗೆ. ಇವತ್ತು ಮಧ್ಯಾಹ್ನಕ್ಕೆ ನಾನು ಬದನೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಯಾರಿಗೆಲ್ಲ ಇಷ್ಟ ಈ ಬದನೆ ಅಂತ ಕಮೆಂಟಲ್ಲಿ ಹೇಳಿ. ನನಗಂತೂ ತುಂಬ ಇಷ್ಟ ಈ ಬದನೆ ಪಲ್ಯ. ರೈಸಿಗೂ ಇಷ್ಟ, ಗಂಜಿಗೂ ಇಷ್ಟ, ರೊಟ್ಟಿಗೂ ಇಷ್ಟ. ಇದು ಗುಳ್ಳ ಬದನೆ, ಇದು ದಕ್ಷಿಣ ಕನ್ನಡದು. ಮತ್ತು ಇದೊಂದು ಕೊಡಗಲ್ಲೇ ಜಾಸ್ತಿ ಆಗೋ ಬದನೆ. ಈಗ ಎಲ್ಲರೂ ಆಚೆ ತಗೊಂಡೋಗಿ ನೆಟ್ಟು ಈ ಬದನೆನೂ ಮಾಡ್ತಾಯಿದ್ದಾರೆ. ಇಲ್ಲದಿದ್ದರೆ ಈ ಬ್ಲೂ ಕಲರ್ ಕೊಡಗಿದ್ದೇ ಅಂತಲೇ ಫೇಮಸ್ ಬದನೆ. ಪಲ್ಯ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಟ್ಟಿದ್ದೇನೆ. ಜೊತೆಗೆ ನಮ್ಮ ಮನೆಯಲ್ಲೇ ಹಸಿಮೆಣಸಿನ್ಕಾಯಿದು ಗಿಡ ಎಲ್ಲ ಇದೆ. ಮನೆದು ಹಿತ್ತಲಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಇರೋ ಕಾರಣ ಬೇಗ ತಗೊಂಡೋಗಿ ಸಾಂಬಾರೆಲ್ಲ ಮಾಡ್ಕೋಬೋದು. ಪಲ್ಯಕ್ಕೆಲ್ಲ ವೇಸ್ಟ್ನೆಲ್ಲ ನಾನು ಅದರ ಗಿಡದ ಬುಡಕ್ಕೆ ಹಾಕಿಟ್ಟಿರ್ತೇನೆ. ವೇಸ್ಟ್ ಬಿಸಾಕೋದಕ್ಕಿಂತ ಅದಕ್ಕೆ ಕೊಟ್ಟರೆ ಗೊಬ್ಬರ ಆಗತ್ತೆ. ರಸಮ್ ಮಾಡೋಕ್ಕೆ ಟೊಮೆಟೊ, ಈರುಳ್ಳಿ, ಮೆಣಸೆಲ್ಲ ಕಟ್ ಮಾಡಿದ್ದೇನೆ. ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಹೇಳಿ 2 ಟೊಮೆಟೊನ ಬೇರೆನ ಕಟ್ ಮಾಡ್ಕೊಂಡಿದ್ದೇನೆ. ಜೊತೆಗೆ ಅದಕ್ಕೆ ಶುಂಠಿ ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ. ಶುಂಠಿ ಕೂಡ ಅಷ್ಟೇ, ನಮ್ಮದು ಹಿತ್ತಲಲ್ಲೇ ಇದೆ. ಹೋಗಿ ಪಟ್ಟ ಅಂತ ಹೇಳಿ ಶುಂಠಿನ ತರ್ಬೋದು. ಇಲ್ಲಿ ರೆಡಿಯಾಗಿದೆ. ಹಾಗೆ ಜೊತೆಗೆ ಪಲ್ಯ ರೆಡಿ ಆಯಿತು ನಂದು. ರಸಮ್ ಕೂಡ ಈಗ ರೆಡಿ ಆಗತ್ತೆ. ಈ ಬೇಸಿಗೆ ಕಾಲದಲ್ಲಿ ಲೈಟ್ ಫುಡ್ಡೇ ಚೆಂದ ಆಗುತ್ತೆ. ಹೆವಿ ತುಂಬ ಇರೋದಕ್ಕಿಂತ ಒಂದು ರಸಮ, ಒಂದು ಪಲ್ಯ ಅಥವಾ ಗಂಜಿಗೊಂದು ಚಟ್ನಿ ಈ ಥರ ಚೆನ್ನಾಗಿರುತ್ತೆ. ಇದು ನೋಡಿದಾಗ ಏನು ನೆನಪಾಗತ್ತೆ? ನೀರೊಲೆಯ ನಿಧಿ ಕೆಂಡ ಸತ್ಯವೇ, ಈ ಅಭ್ಯಂಜನವಿನ್ನೂ ನಿತ್ಯವೇ. ರಾಮ, ಈ ಹಾಡು ನೆನಪಿದೆಯಾ? ನಂದು ನಿಮ್ಮದು ಫೇವ್ರೇಟು. ಶೆಕೆಗೆ ನೋಡಿ ಹೇಗೆ ಮಲ್ಕೊಂಡಿದ್ದಾನೆ ಅಂತ. ತುಂಬ ಶೆಕೆ. ನನ್ನ ಇವತ್ತಿನ ಮಿನಿ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ. ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.